600 for 1 kg. This is a special gift. भैया गिर गया कुछ. वक्त ನಾನು ಎಕ್ಸ್ಪೆನ್ಸಿವ್ ಶೂಸ್ ಕೆಳಗೆ ಬಿದ್ದೋಗ್ಬಿಡ್ತು ಗೈಸ್. क्या भैया? ಚಲೋ ಬ್ಯಾಂಗ್ಳೂರ್ ಲ್ಯಾಂಡ್ ಆಗಿದ್ದೀವಿ. ನಾನು ನಮ್ಮ ಅಮ್ಮಗೆ ಹೇಳಿರಲಿಲ್ಲ. ಇವಾಗ ಸರ್ಪ್ರೈಸ್ ಇದೆ ಅವ್ರಿಗೆ. ಫ್ಯಾಮ್ಸ್, ನಿಮಗೆಲ್ಲ ಗೊತ್ತು ನಾನು ಬರ್ತಾ ವೆಯ್ಟ್ ಜಾಸ್ತಿ ತಂದಿದ್ದೆ. ಇವಾಗ ಹೋಗ್ತಾ ಆಲ್ಮೋಸ್ಟ್ 50 kg ಜಾಸ್ತಿ ಎತ್ಕೊಂಡಿದ್ದೀನಿ. ಏರ್ಪೋರ್ಟಲ್ಲಿ ತೊಗೊಂಡು ಹೋದರೆ ಇದನ್ನು ಬಿಡೋದು ಇಲ್ಲ. ಟು ಬಿ ಆನೆಸ್ಟ್, ದುಡ್ಡು ಕೊಟ್ಟರು ಬಿಡೋಲ್ಲ ಅನ್ಸುತ್ತೆ ಇಷ್ಟೆಲ್ಲ ವೆಯ್ಟ್. ಇಟ್ಸ್ ಆಲ್ಮೋಸ್ಟ್ 50 kg ಅಂದ್ಕೊಂಡಿದ್ದೀನಿ. 50 ಅಂದ್ಕೊಂಡಿದ್ದೀನಿ. ಈಗ ಹೋಗ್ತೀನಿ DTDC ಆಫೀಸ್ಗೆ, ಎಷ್ಟಾಗುತ್ತೆ ಅಂತ ನೋಡಬೇಕು. ಯಾಕೆ DTDC ಮಾಡ್ತಾ ಇದ್ದೀನಿ ಅಂದರೆ, ಏರ್ಪೋರ್ಟಲ್ಲಿ ಇಟ್ಸ್ ಆಲ್ಮೋಸ್ಟ್ 600 for 1 kg. ಇಲ್ಲಿ DTDCಯಲ್ಲಿ 120 rupees 130 rupees 1 kg ಅಂತ ಹೇಳಿದ್ದಾರೆ. ಗಿಟ್ಟೆ ಹಳೇದೆಲ್ಲ ಏನೇನು ತಂದಿದೆ ಅದೆಲ್ಲ ಸುಟ್ಕೇಸಲ್ಲೇ ಇದೆ. ಈಗ ಹೊಸದೆಲ್ಲ ಇಟ್ಟಿದ್ದೀನಿ. ಬಿಕಾಸ್ ನಾನು ಹೊಸದನ್ನ ತೊಗೊಂಡು ಹೋಗ್ಬೋದು. ಫಸ್ಟು ಇದು ಬರೋಕ್ಕೆ 7 ದಿನ ಆಗುತ್ತೆ. ಸೊ ಈ ಫಸ್ಟ್ ಎತ್ಕೊಂಡು ಹೋಗ್ಬಿಡ್ಬೋದು. ಬಟ್ ನಾನೇನು ಅಂದರೆ ಒಂದೇ ಸರಿ ಎಲ್ಲ ಸರ್ಪ್ರೈಸು ಒಂದೇ ಸರಿ ಬರಲಿ, ಚೂರು ಎತ್ಕೊಂಡು ಹೋಗೋದು ಬೇಡ ಅಂತ. ನನ್ನ ಪ್ರಕಾರ ನಾನು ಯಾರಿಗೂ ಗಿಫ್ಟ್ನ ಮಿಸ್ ಮಾಡಿಲ್ಲ. ಎಷ್ಟು ಜನ ಇದ್ದಾರೆ, ಎಷ್ಟು ಜನರಿಗೆ ತೊಗೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ. ಒಂದಷ್ಟು ಜನರಿಗೆ ಮಿಸ್ ಆಗಿರ್ಬೋದು. ಬಟ್ ನೋಡೋಣ, ಅಲ್ಲೆಲ್ಲೇ ಮ್ಯಾನೇಜ್ ಮಾಡಿ ಅದು ಇವ್ರಿಗೆ ಕೊಟ್ಬಿಟ್ಟು ಮ್ಯಾನೇಜ್ ಮಾಡೋಣ. ನಂದೇನೋ ಧನುಷ್ ಇದೇನು ಅಂದರೆ ಒಂದು 2-3 ಜನ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಅಲ್ಲಿರೋದು ಇಷ್ಟು ಚೆನ್ನಾಗಿ ಕೊಡಬೇಕು ಅನ್ನೋದಿತ್ತು. ನಂದು ಹೆಂಗೆ ಅಂದರೆ ತುಂಬ ಜನ ಇದ್ದಾರೆ ಲಿಸ್ಟು. ಫ್ರೆಂಡ್ಸೇ ಒಂದಷ್ಟು ಲಿಸ್ಟು, ಫ್ಯಾಮ್ಲಿ ಒಂದಷ್ಟು ಲಿಸ್ಟು, ಫ್ಯಾಮ್ಲಿ ಒಂದಿಷ್ಟು. ಸೊ ಅದಕ್ಕೆ ಇಷ್ಟು ದೊಡ್ಡ ವೇಟ್ ಆಗಿರೋದು. ಈಗ ಹೋಗೋಣ. ಧನುಷ್ಟಿನೂ ಹೊರಟಿದ್ದಾಳೆ ಅನ್ಸುತ್ತೆ, ಎಲ್ಲ ಪ್ಯಾಕ್ ಮಾಡಿಕೊಂಡು ಅವಳ ರೂಮಿಂದ. ಅವಳು ಆಟೋಗೆ ಹಾಕೊಂಡು ಬರ್ತಾಳೆ. ಎಲ್ಲ ಇನ್ನೂ ಬೇಜಾನ್ ಕವರ್ ಇದೆ. ಇಷ್ಟು ಎತ್ತಿದ್ದೀನಿ ಸದ್ಯಕ್ಕೆ. ನಾರ್ಮಲ್ ಆಟೋಗಳಂತೂ ಬರೋಲ್ಲ. ಅದಕ್ಕೆ ಬ್ಯಾಟ್ರಿ ಗಾಡಿ ಹೋಟೆಲ್ ಅವರೇ ಹುಡುಕೊಟ್ರು. ಅವರೆಲ್ಲ ಶಿಫ್ಟ್ ಮಾಡಿಕೊಟ್ರು. ಅದನ್ನ ಶೂಟ್ ಮಾಡೋಕ್ಕಾಗಿಲ್ಲ. ಎಷ್ಟು kg ಇದೆ ಅಂತ ನೋಡಿ ಅದ್ರ ಮೇಲೆ ಡಿಸೈಡ್ ಮಾಡೋದು ಏನು ಮಾಡೋದು ಅಂತ. ಜಾಸ್ತಿ ದುಡ್ಡು ಖರ್ಚಾಗಿದ್ರೆ ಸಾಕು. ದಿಸ್ ಇಸ್ ಅ ಸ್ಪೆಷಲ್ ಗಿಫ್ಟ್. ಈ ಗಿಫ್ಟು ಯಾರಿಗೆ ಅಂತ ನೀವು ನನ್ನ ನೆಕ್ಸ್ಟ್ ವ್ಲಾಗ್ ಬರುತ್ತೆ. ಅಂದರೆ ನಾನು ಇಲ್ಲಿಂದ ಹೋದ್ಮೇಲೆ ಒಂದು ವ್ಲಾಗ್ ಮಾಡ್ತೀನಿ. ಎಲ್ಲ ಯಾರ್ಯಾರಿಗೆ ಗಿಫ್ಟ್ ತಂದಿದ್ದೀನಿ ಅವ್ರಿಗೆಲ್ಲ ಗಿಫ್ಟ್ ಕೊಡೋ ವ್ಲಾಗು. ಆ ವ್ಲಾಗಲ್ಲಿ ನೋಡಿ ಗಿಫ್ಟ್ ಯಾರಿಗೆ ಕೊಡ್ತೀನಿ ಅಂತ. ಗಿಫ್ಟ್ ಇದು ಬ್ಯಾಂಗ್ಳೂರಲ್ಲೂ ಸಿಗುತ್ತೆ. ಬಟ್ ಐ ವಾಂಟೆಡ್ ಟು ಗಿವ್ ಇಟ್ ಫ್ರಮ್ ಹಿಯರ್. ಅದೆಲ್ಲ ಇದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಭಯ ಗಿರ್ಗೆ ಹಾಕುಚ್ಚು ಬೇಕು ಮನೆ. ಓಕೆ, ನಾನು ಎಕ್ಸ್ಪೆನ್ಸಿವ್ ಶೂಸ್ ಕೆಳಗೆ ಬಿದ್ದೋಗ್ಬಿಡ್ತು ಗೈಸ್. ಶಿಟ್ ಗೈಸ್, ಶಿಟ್. ದಿಸ್ ವಾಸ್ ಮೈ ಎಕ್ಸ್ಪೆನ್ಸಿವ್ ಶೂಸ್. ಫಾಕ್ ಮ್ಯಾನ್. ಇದು ರಾಂಗ್ ರೋಡಿಗೆ ಬಂದುಬಿಟ್ಟಿದ್ದೆ. ಬೇರೆ ರೋಡಿಗೆ ಹೋಗಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಬಾಯ್ ಇದ್ದಾರೆ. ಹಾಯ್ ಹಾಂ, ಮೇಲೆ ಹೋಗಬೇಕು. ಇಲ್ಲೇ ಅವರು ಬರ್ತಾರೆ, ನಾವು ಹೋಗೋಣ ಮೇಲೆ. ನಂದು ಶ್ರೀದು ಸೇರಿಸಿರೋ ಐಟಮು ಇದು आप ब्लॉक में आ रहे हो, हाय बोल दो. ಸೊ ಈಗ ಈ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಎಲ್ಲ ಒಂದೊಂದು ಐಟಮ್ನು ನಮ್ಮ ಮುಂದೆನೇ ಪ್ಯಾಕ್ ಮಾಡಿ ಕಳಿಸ್ತಾರೆ. ಫಸ್ಟು ವೆಯ್ಟ್ ನೋಡ್ಬೇಕು ಎಷ್ಟಿದೆ ಅಂತ. ನಾನು ಶೂಟ್ ಮಾಡ್ಕೊಂಡು ಕೂತಿದ್ದೆ, ನೋಡ್ರೆ ಬ್ಯಾಗ್ ಬಿದ್ದೈತೆ. ಸೊ ತುಂಬ ಐಟಮ್ ಇರೋದ್ರಿಂದ ಅವ್ರು ಬಾಕ್ಸ್ ಮಾಡ್ತಾಯಿದ್ದಾರೆ. ಇಲ್ಲಿ ಧನುಶ್ರೀ ಅವಳದು ಜೋಡಿಸ್ಕೊತಿದ್ದಾರೆ ಅವಳ ಬಾಕ್ಸಲ್ಲಿ. ಸೊ ಒಬ್ಬೊಬ್ರದ್ದು 2-3 ಬಾಕ್ಸ್ ಅಂತೂ ಮಿನಿಮಮ್ ಆಗುತ್ತೆ ಪಕ್ಕ. ಹೌ ಆರ್ ಯು ಫೀಲಿಂಗ್ ಶ್ರೀ ಆಫ್ಟರ್ ಶಾಪಿಂಗ್ ಸೋ ಮಚ್? ಓಕೆ ಗೈಸ್, ನಮ್ಮದು 1 ಬಾಕ್ಸ್ ಆಗಿದೆ, ಧನುಶ್ರೀದು 1 ಬಾಕ್ಸ್ ಆಗಿದೆ. ನನ್ನ ಪ್ರಕಾರ ಇಬ್ಬರದು 2 ಬಾಕ್ಸ್ ಆಗೋಗುತ್ತೆ. ನಂದು 2 ಆಗುತ್ತೆ. ನಂದು ಇಷ್ಟೇ ಇರೋದು ಆಲ್ಮೋಸ್ಟ್. ಮುಗ್ದೋಯ್ತು. ಐಮ್ ಡ್ಯಾಮ್ ಶೋರ್. ಆಯ್ತು, ನಂದು 2 ಆದರೆ 500 ರೂಪಾಯಿ ಕೊಡ್ತೀಯಾ? ಚಾಲೆಂಜ್. ಭಯ ಇದೆ ಗೈಸ್ ಇವಳಿಗೆ. 2 ಬಾಕ್ಸು ಆಯಿತು ನಂದು. ಇದೊಂದು ಬ್ಯಾಗ್ ಮಾತ್ರ ಮಿಕ್ಕಿದೆ. ಇದು ಏನು ಮಾಡೋದು ಗೊತ್ತಿಲ್ಲ. ಇದೊಂದು ಬ್ಯಾಗ್ನ ಅದಕ್ಕಾದ್ರೂ ಆ್ಯಡ್ ಮಾಡಿ ಧನುಷ್ಟಿ ಇದ್ರಲ್ಲಿ ಹಾಕಿದ್ರೆ ಮುಗ್ದೋಗುತ್ತೆ ಮೂವಿ. ಸೊ ನಾನು ಹೇಳ್ದಂಗೆ 50 kg ಆಯಿತು. 49 ಆಗಿದೆ. 23 ಪ್ಲಸ್ 1 ಬಾಕ್ಸ್ 23, ಇನ್ನೊಂದು 23.5, ಇನ್ನೊಂದು ಬಾಕ್ಸು 26.5. ಸೊ ಆಲ್ಮೋಸ್ಟ್ 50 ಫೈನಲಿ. ಈಗ ಅದು ಪ್ರೈಸ್ ಎಷ್ಟಾಗುತ್ತೆ ನೋಡಬೇಕು. ಜಾಸ್ತಿ ಆಗಿದ್ರೆ ಒಳ್ಳೆಯದು. ಕ್ಯಾ ಭಯ್ಯ? ದಿವಾಲಿ ಗೈಸ್, ದಿವಾಲಿ ಸ್ವೀಟ್ ಗೈಸ್. ಥ್ಯಾಂಕ್ ಯು ಭಯ್ಯ. ಹ್ಯಾಪಿ ದಿವಾಲಿ ಆಪ್ಕೋ ಭಿ. ನನಗೆ ಹೋಟೆಲ್ ಅವರು ಇಲ್ಲಿ 1 ತಿಂಗಳು ಇದ್ದಿದ್ದಕ್ಕೆ ಸ್ವೀಟ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 25 ಡೇಸ್ ಅಂತೂ ಇದ್ದೆ. ಐ ಆಮ್ ರಿಯಲಿ ಎಕ್ಸೈಟೆಡ್. ಸ್ಮೆಲ್ಲು ಒಂಥರ ಸೋಮ್ ಪಾಪಡಿ ಥರ ಇದೆ. ಓಕೆ ಗೈಸ್, ಸೊ ಫೈನಲಿ ಟೆಲಿಂಗ್ ಬಾಯ್ ಟು ದ ಗಾಡಿ. चलो गाड़ी, सी यू लेटर. गर्लफ्रेंड है आपकी? गर्लफ्रेंड को मैं पप्पी देखी. अरे कोई नहीं. साहिल भाई गर्लफ्रेंड अंते दो. ये गलत बात है भाई. भाई पहले बता देता तो मैं नहीं देता, मैं पे करता ಅಟ್ಲೀಸ್ಟ್. ಲಾಸ್ಟ್ ಡೇ ಈ ಬೈಕ್ ಜೊತೆ. ಸೊ ಸಾಹಿಲ್ ಭಾಯ್ ಜೊತೆ ಒಂದು ರೌಂಡ್ ಹೋಗೋಣ. ಏನು ಹಬ್ಬನೇನೋ ಗೊತ್ತಿಲ್ಲ, ಲೈನಾಗಿ 20-30 ಗ್ಯಾಂಗು ಊಟ ಅನಿಸ್ತಾ ಇತ್ತು. ಇಲ್ಲಿದೆ ನಮ್ಮ ಆಟೋ, ಇಲ್ಲಿದೆ. चलो साहिल भाई, फिर मिलते हैं. सी यू अगेन. टेक केयर, बाय.
ಬಾಯ್ ಟು ದಿಸ್ ಬಾಲ್ಕನಿ. ಐ ವಿಲ್ ಮಿಸ್ ದಿಸ್ ಬಾಲ್ಕನಿ ಫಾರ್ ಶೋರ್. ಐ ಆಮ್ ಲಿವಿಂಗ್ ಟು ಏರ್ಪೋರ್ಟ್. ಎಲ್ಲ ಪ್ಯಾಕ್ ಆಗಿದೆ, ಏನೂ ಬಿಟ್ಟಿಲ್ಲ. ಧನುಷಿ ಕೆಳಗೆ ವೆಯ್ಟ್ ಮಾಡ್ತಿದ್ದಾಳೆ. ನಾನು ದಿನ ಆಚೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಕಾರ್ಡ್ ಕೊಡ್ತಿದ್ದೆ, ರೂಮ್ ಕ್ಲೀನ್ ಮಾಡಿಬಿಡಿ ಅಂತ. ಸೊ ಧನುಷಿ ಕ್ಯಾಬಲ್ಲಿ ಬಂದಿದ್ದಾಳೆ, ಹೋಗೋಣ. ಧನುಷಿ ಒದ್ದಾಡ್ತಿದ್ಲು ಬ್ಯಾಗ್ ಹಿಡಿಯೋಕ್ಕೆ. ಸೊ ಐ ಟುಕ್ ಇಟ್, ಲೆಟ್ಸ್ ಗೆಟ್ ಇನ್. ಈಗ ಇಂಡಿಗೋ ಇಲ್ಲಿದೆ ಅಂತ ಹುಡುಕ್ಬೇಕು. ಇಂಡಿಗೋ ಇಲ್ಲೇ ಅನ್ಸುತ್ತೆ. ನನ್ನ ಫ್ಲೈಟ್ ಅಂತ ಮುಂಚೆ ಎವ್ರಿ ಟೈಮ್ ಕಾಟನ್ ಇಟ್ಕೊಂಡಿರ್ತಾರೆ, ಯಾಕೆ ಅಂತ ಮುಂದೆ ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ. Your gate number is 8B. ಓಕೆ, ಥ್ಯಾಂಕ್ ಯು. Thank you so much. 7:30 ಆಗಿದೆ. ಚೆಕ್ ಇನ್ ಚೆಕ್ಔಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕೂತಿದ್ದೀವಿ. ಸೈಡ್ ಬ್ಯಾಗ್ಸ್ ಆರ್ ರಿಲಿ ಹೆವಿ ಟು ಕ್ಯಾರಿ. ಸೈಡ್ ನೋವು ಬಂದ್ಬಿಟ್ಟು ನನಗೆ ಫುಲ್ ವೆಯ್ಟ್. ಗಿಟಾರ್ ಎತ್ಕೊಂಡ್ಬರ್ತಿದ್ದಾನೆ, ನಾನು ಹ್ಯಾಂಡ್ ಬ್ಯಾಗ್ ಎತ್ಕೊಂಡ್ಬರ್ತಿದ್ದೀನಿ. ವಿ ಆರ್ ರಿಯಲಿ ಟಯರ್ಡ್, ಸ್ಲೀಪಿ. 8 o'clock ಆಗಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಬೋರ್ಡಿಂಗ್ ಶುರು ಆಗುತ್ತೆ. ಈ ಸರಿ ಧನುಶ್ರೀ ವೆಯ್ಟ್ ಜಾಸ್ತಿ ಆಗಿದೆ. ಬರ್ತಾ ನನ್ನ ವೆಯ್ಟ್ ಜಾಸ್ತಿ ಆಗಿತ್ತು. ನಂದು ಬರ್ತಾ 2 kg ಜಾಸ್ತಿ ಆಗಿತ್ತು. 1200 ಪೇ ಮಾಡಿದ್ದೆ. ಈ ಸರಿ ಧನುಶ್ರೀದು ಆಲ್ಮೋಸ್ಟ್ 6 kg 10 kg ಜಾಸ್ತಿ ಇದೆ. ಬಟ್ ಅವಳೇನು ಪೇ ಮಾಡಿಲ್ಲ ಗೈಸ್. ಡೆಲ್ಲಿ ಅವ್ರು ಹಂಗೆ ಬಿಟ್ಟು ಕಳಿಸ್ಬಿಟ್ರು. ಇಟ್ ಹರ್ಟ್ಸ್. ಫಸ್ಟ್ ನನಗೆ ಬೇಜಾರಾಗ್ತಾ ಇದೆ ಪೇ ಮಾಡಿಸ್ಕೊಂಡಿಲ್ಲ ಅಂತ. ಬಿಕಾಸ್ ನಾನು ಪೇ ಮಾಡಿದೆ ಅಂತ ಅವಳು ತುಂಬ ಮಜಾ ಮಾಡಿದ್ಲು, ನಕ್ಕಿದ್ಲು. ನನಗೆ ಆ ಚಾನ್ಸ್ ಸಿಕ್ಕಿಲ್ವಲ್ಲ. ಹೊಟ್ಟೆ ಹಸ್ವಾಗ್ತಿದೆ. ಅವರು ತಿನ್ನೋಣ ಅಂದರೆ ಹಿಂದೆ ಒಂದು ಅಂಗಡಿ ಇದೆ ನೋಡಿ, ಅವ್ರ ಹತ್ರ ಸ್ಯಾಂಡ್ವಿಚ್ 770 ರೂಪಾಯಿ ಅಂತೆ. ನಾನು ಇಡೀ ತಿಂಗಳು ಸ್ಯಾಂಡ್ವಿಚ್ ತಿಂತೀನಿ. ನಾನು 50 ರೂಪಾಯಿ ಇಡೀ ತಿಂಗಳಲ್ಲ, ಅಟ್ಲೀಸ್ಟ್ ಒಂದು ವಾರ ಆದರೂ ತಿಂತೀನಿ ನಾನು ಸ್ಯಾಂಡ್ವಿಚ್ನ. ನಾವು ಮಾಸ್ಕ್ ತಂದಿಲ್ಲ, ಮಾಸ್ಕ್ ಹಾಕ್ಕೊಳ್ಳಿ ಅಂತ. ಇಷ್ಟೊತ್ತು ಸುಮ್ಮನೆ ಕೂತಿದ್ವಿ, ಹೊಟ್ಟೆ ಹಸ್ವಾಗ್ತಿತ್ತು, ಕಾಸಿಲ್ಲ, ಸುಮ್ಮನೆ ಖರ್ಚಾಗುತ್ತೆ ಅಂತ. ಇವಾಗ ಎಲ್ಲ ಒಳಗೆ ಹೋಗ್ತಿದ್ದಾರೆ, ಅವಾಗ ಬಂದಿದ್ದೀವಿ ಇಸ್ಕೊಳ್ಳೋಕ್ಕೆ. ಫೈನಲಿ ಗೋಯಿಂಗ್. ಎಲ್ಲ ಪ್ಯಾಸೆಂಜರ್ ಲಗೇಜ್ನ ಫ್ಲೈಟ್ ಹೊಟ್ಟೆ ಒಳಗೆ ಆಗ್ತಾ ಇದ್ದಾರೆ. ಆರಾಮ? ಸೂಪರ್ ಆರಾಮು. ಓ ನೈಸ್. ಥ್ಯಾಂಕ್ ಯು. ಸೊ ಇದೇ ನಾವು ಹೋಗ್ತಿರೋ FLIGH. ಊಬರ್ ನಿಂತಿರುತ್ತೆ. ಊಬರ್ ಝೋನಲ್ಲಿದ್ದೀವಿ ಈಗ. ನೆಕ್ಸ್ಟ್ ಊಬರ್ ಬಂದರೆ ಹತ್ಕೊಂಡು ಹೋಗ್ತಾ ಇರೋದು. ಡೆಲ್ಲಿಗಿಂತ ಜಾಸ್ತಿ ಬಿಸಿಲಿದೆ ಬೆಂಗಳೂರಲ್ಲಿ ಇವತ್ತು. ಮೇ ಬಿ ನಾನು ಹಾಕಿರೋ ಬಟ್ಟೆಗೆ ಹಂಗೆ ಅನಿಸ್ತಿದೆ. ಊಬರನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲ್ಲ ಬಿಡು, ಅಟ್ಲೀಸ್ಟ್ ಕಾರ್ ಒಂಚೂರು ತಣ್ಣಗಿದೆ ಅಲ್ಲ ಗೈಸ್. ವಿ ಆರ್ ಫೈನಲಿ ಇನ್ ಕಾರ್. ಸೊ ಈಗ ಫೈನಲಿ OTP ಹೇಳಿ. OTP ಹೇಳ್ಬೇಕಂತೆ. ಹೌಸ್ ಮೈ ಔಟ್ಫಿಟ್ ಚೆನ್ನಾಗಿದೆಯಾ? ನೀವು ಈ ಥರ ಔಟ್ಫಿಟ್ ತೊಗೋಬೇಕು ಅಂದರೆ ನನ್ನ ಪೇಜಿಗೆ DM ಮಾಡಿ. ನನ್ನೊಂದು ಪೇಜ್ ಇದೆ,
ಯು ಕ್ಯಾನ್ ಡಿ ಎಮ್ ದೇರ್ ಆ್ಯಂಡ್ ಬೈ ದಿ ಸ್ಟಫ್. ಆ್ಯಂಡ್ ನಾನು ಕಾಟನ್ ಬಗ್ಗೆ ಹೇಳೋಣ ಅಂದ್ಕೊಂಡೆ. ಕಾಟನ್ ಏನಕ್ಕೆ ಇಟ್ಕೊಂಡಿದ್ದೀನಿ ಕಿವಿಲಿ ಅಂದರೆ ಫ್ಲೈಟ್ ಮೇಲೆ ಹೋದಂಗೆ ಕಿವಿ ನೋವು ಶುರು ಆಗ್ಬಿಡುತ್ತೆ ತುಂಬ ಜನರಿಗೆ. ತುಂಬ ಜನ ಸಫರ್ ಮಾಡ್ತಾರೆ. ನಿಂಗೆ ಯಾವ್ದಾದ್ರು ಕಿವಿ ನೋವು ಬಂದಿದೆಯಾ ಪ್ಲೇನಲ್ಲಿ? ನಾನು ಮುಂಬೈಗೆ ಹೋದಾಗ ಬಂದಿತ್ತು. ಸೊ ಅದೇ ಕಿವಿ ನೋವು ಬಂದುಬಿಡುತ್ತೆ. ಸೊ ಅದಕ್ಕೆ ನಾನು ಕಾಟನ್ ಈಗಲೇ ಇಟ್ಕೊಂಡ್ರೆ ಅಂದರೆ ಹೋಗೋಕ್ಕೆ ಮುಂಚೆ, ಫ್ಲೈಟ್ ಹತ್ತಕ್ಕೆ ಮುಂಚೆನೇ ಕಾಟನ್ ಇಟ್ಕೊಂಡ್ರೆ ಇಟ್ ವಿಲ್ ನಾಟ್ ಗಿವ್ ಯು ಪೇನ್. ಆ್ಯಂಡ್ ಪೇನ್ ಬಂದರೆ ಬಿಸಿನೀರು ಕುಡಿಬೇಕು. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ. ಒಬ್ರು ಸಿಕ್ಕಿದ್ರು ನಾವಲ್ಲಿ, ಅದೇ ಮೇಲೆ ಆರೋದೇನೋ ಇದಲ್ಲ, ನನ್ಗೋದೇನಂತ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವರು ಪರಿಚಯ ಆಗಿ ಅವ್ರು ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಸೊ ಇವತ್ತು ಅವ್ರನ್ನ ಮೀಟ್ ಮಾಡೋ ಪ್ಲಾನ್ ಕೂಡ ಇದೆ. ಸೊ ಧನುಶ್ರೀ ಮನೆ ಹತ್ರ ಬಂದ್ಬಿಟ್ಟಿದ್ದೀವಿ. ಧನುಶ್ರೀ ಇಲ್ಲಿ ಇಳ್ಕೋತಾಳೆ, ನನ್ನ ತಮ್ಮ ಬಂದು ನನ್ನ ಪಿಕ್ ಮಾಡ್ತಾನೆ. ಸೊ ಈ ಕಾರು ನಂದು ಸರ್ವಿಸಿಗೆ ಹೋಗಿದೆ, ಅಲ್ಲಿವರೆಗೂ ಯೂಸ್ ಮಾಡೋಕ್ಕೆ ಇದು ಕೊಟ್ಟಿದ್ದಾರೆ. ಬಾಯ್ ಶ್ರೀ, ಹುಷಾರಾಗಿ ಹೋಗು. ನೀವು ಅಪ್ಪ ಫೋನ್ ಮಾಡು ಲಗೇಜಿಗೆ. ಬಾಯ್. ಹಾಯ್, ಹೌ ಆರ್ ಯು? ಫೈನ್. ಪ್ಲೀಸ್, ಕಾರ್ ಓಡಿಸಿ ತುಂಬ ದಿನ ಆಯಿತು. ಸೊ ನಾನು ಫಸ್ಟ್ ಮಾಡ್ತಿರೋದೇನು ಅಂದರೆ ನಾನು ಕಾರ್ ಓಡಿಸೋದು. ಈಗ ನನ್ನ ಕಾರ್ ತರಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ದಿನ ಆಗಿತ್ತು ಬೆಂಗಳೂರಲ್ಲಿ ಕಾರ್ ಓಡಿಸಿ. ಓಕೆ, ಸೊ ನಾನು ನಮ್ಮ ಅಮ್ಮಗೆ ಹೇಳಿರಲಿಲ್ಲ. ಮೊನ್ನೆ ಕಾಲ್ ಮಾಡಿದ್ರು. ನಾನು ಸಾಯಿಲ್ ಕಾಲ್ ಮಾಡಿಬಿಟ್ಟು, ಸಾಯಿಲ್ ನಾನು ಈ ಥರ ಬರ್ತಾ ಇದ್ದೀನಿ 27ಗೆ, ಮಮ್ಮಿಗೆ ಹೇಳ್ಬೇಡ, ಸರ್ಪ್ರೈಸ್ ಆಗಿಲ್ಲ, ಮಮ್ಮಿನೆಲ್ಲ ಆಚೆ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ. ಇವನೇನು ಮಾಡಿದ್ದಾನೆ, ಕಾಲ್ನ ಸ್ಪೀಕರ್ಗೆ ಹಾಕ್ಬಿಟ್ಟು ನಮ್ಮ ಅಮ್ಮ ಪಕ್ಕನೇ ಕೂತಿದ್ದಾನೆ. ನಮ್ಮ ಅಮ್ಮ ಎಲ್ಲ ಕೇಳಿಸ್ಕೊಂಡಿದ್ದಾರೆ ಅಂತ. ಗೊತ್ತಿಲ್ಲ ಅವ್ರಿಗೆ ಇನ್ನೂ ಏನು ಗೊತ್ತಿಲ್ಲ. ಪಕ್ಕದಲ್ಲಿ ಕೂತಿದ್ದೆ. ನಿನ್ನೆ 31st ಬುಕ್ ಆಗಿ 31st ಬರ್ತವನೆ ಅಂತಾನೆ ಹೇಳಿಯೋದು. ಇನ್ನೂ ಏನು ಗೊತ್ತಿಲ್ಲ. ಇವಾಗ ಆಚೆ ಕಳಿಸಿ ಇನ್ನೆಲ್ಲೋ ಇಬ್ರು ಗಂಡ ಹೆಂಡತಿ ಆಚೆ ಹೋಗೋದೆ. ಇವಾಗ ಸರ್ಪ್ರೈಸ್ ಇದೆ ಅವ್ರಿಗೆ. ಹೋಗಿ ಕ್ಯಾಮ್ರಾ ಬಚ್ಚಿಟ್ಬಿಟ್ಟು ಕ್ಲೀನಾಗಿ ಫುಲ್ ಸರ್ಪ್ರೈಸ್. ಇವತ್ತು ಸೆಕೆಂಡ್ ಫ್ಲೋರ್ ಹೊತ್ತಿ ನಾನು ಬಂದಿದ್ದು ಫಸ್ಟ್ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ನಮ್ಮ ಮನೆ ಇರೋದು. ಈ ರೇಂಜಿಗೆ ಮರ್ತೋಗ್ಬಿಟ್ಟಿದ್ದೀನಿ ಒಂದು ತಿಂಗಳಲ್ಲಿ. ಜಾತ್ರೆ ಕಲರ್ ಪೇಪರ್ಗಳು ಹಾಕ್ಬಿಟ್ಟಿದ್ದಾರೆ. ನನ್ನ ಹತ್ರ ಬರ್ತಿಲ್ಲ ಗೈಸ್, ಸಾಯಿಲ್ ಹತ್ರ ಹೋಗ್ತಾವಳೆ. ನಮ್ಮ ಬಂದಿದ್ದಾರೆ. ಬಟ್ಟೆ ಇದು ದಪ್ಪ ಏನಾಗಿದೆ ಬಟ್ಟೆ. ಚಾಕ್ಲೇಟ್ ಹೆವಿ ತಿಂತಾಳೆ ರಾಣಿ. ನನ್ನ ನೋಡೋದೇ ಇಲ್ಲ ಅಂತೇಳಿ ರಾಣಿ. ಅವಳಿಗೆ ನನ್ನ ಮೇಲೆ ಅಷ್ಟು ಅಫೆಕ್ಷನ್ ಇಲ್ಲ ಗೈಸ್. ನನ್ನ ತಮ್ಮ ಏನಾದ್ರು ಒಂದ್ ತಿಂಗಳು ಆಚೆ ಹೋಗ್ಬಿಟ್ಟು ಮನೆಗೆ ಬಂದಿರೋ ಇಷ್ಟೊಂದು ಫುಲ್ ಎಲ್ಲ ಸಾಯಕ್ ಹೋಗಿದ್ದೆ. ಒಂದು ತಿಂಗಳು ಆಯ್ತು ತಿನ್ನಕ್ಕೆ. ಬಂದ ಎಲ್ಲ ಪಾರ್ಕ್ ಸುತ್ತದ. ಏನಂತಂದೆ? ಒಂದ್ ತಿಂಗಳು ಹೋಯ್ತಲ್ಲ, ಏನ್ ತಂದೆ ಪುಚ್ಚ ಏನೇ ಶಾಪಿಂಗ್. ಅಯ್ಯೋ ಉಮ್ಮೋ ಮೀ ಮೈದಲ್ಲ ಚಲೋ ಮೀ ಒಂದ್ ಮಂತ್ ಮೈ ದೇಖ ನಾವು ಮಿಯಾ ಒಂದ್ ಮಂತ್ ನಾನ್ ನೋಡ್ಕೊಂಡಿರೋದು. ಒಂದ್ ಬಂದೇ ಚಲೋ ನನಗೆ ತುಂಬಾ ಟಾರ್ಚರ್ ಕೊಟ್ಟ ಕಣೆ ಇವನು ಅಂತ. ತುಂಬಾ ಟಾರ್ಚರ್. ಊಟ ಆಯ್ತಂತ ಕೇಳ್ತಾ ಇಲ್ಲ ನನಗೇನು, ಏನ್ ಬೇಕಂತ ಕೇಳ್ತಾ ಇಲ್ಲ. ಕ್ಯಾ ಇಟ್ಸ್ ಬೀನ್ 23 years ನಾನು ಬಂದು. ಸೊ ಏರ್ಪೋರ್ಟಲ್ಲಿ ತಗೊಂಡಿದ್ದು ಬಿರಿಯಾನಿ ನಮ್ಮ ಅಮ್ಮಗೆ ಬಿಸಿ ಮಾಡಿಕೊಡ್ತಾರಂತೆ. ಇದು ನಮ್ಮ ಅಮ್ಮ ಮಾಡಿರೋ ರೈಸು, ಇದು ಆ ಬಿರಿಯಾನಿ ಇದ್ದಿದ್ದು ರೈಸ್ ಅಂತೆ. ರೈಸ್ ಐ ಮಿಸ್ ದಿಸ್. ನಾನು ದಿನ ಮೊಟ್ಟೆ ಇಲ್ಲಾಂದರೆ ನಮ್ಮ ಮನೇಲಿ ನಾನು ಊಟನೇ ಮಾಡಲ್ಲ. ಅಟ್ಲೀಸ್ಟ್ 2-3 ಮೊಟ್ಟೆ ದಿನಕ್ಕೆ ತಿಂತೀನಿ. ಸೊ ಐ ಮಿಸ್ ದಿಸ್ ಆಮ್ಲೆಟ್. ಇದು ನನ್ನ ಬೆಸ್ಟ್ ಜಾಗ ಅಂದ್ಕೊಳ್ಳಿ, ವರ್ಲ್ಡ್ಸ್ ಬೆಸ್ಟ್ ಪ್ಲೇಸ್. ಈ ಬೀಮ್ ಬ್ಯಾಗು, ಈ ಸಾಕೆಟ್ಟು, ನಾನು ಇಲ್ಲಿ ಗಂಟೆ ಕಳೆದುಬಿಟ್ಟಿದ್ದೀನಿ. ನೆಮ್ಮದಿಯಾಗಿ ಕೂತ್ಕೊಳ್ತೀನಿ ನಾನು. ನನ್ನ ಕಂಟೆಂಟ್ ಯೋಚನೆ ಮಾಡೋದು ಏನೇ ಇದ್ರು ಲೈಫಲ್ಲಿ, ಐ ಥಿಂಕ್ ಐ ಸಿಟ್ ಹಿಯರ್ ಆ್ಯಂಡ್ ಐ ಡೂ. ಸೊ ದಿಸ್ ಈಸ್ ದ ಪ್ಲೇಸ್ ವಿಚ್ ಇಸ್ ಗಿವಿಂಗ್ ಮಿ ಪೀಸ್ ರೈಟ್ ನೌ ಆಫ್ಟರ್ ಮಂತ್. ಇಲ್ಲಿ ಕೂತ್ಕೊಂಡ್ರೆ ಒಂಥರ ನೆಮ್ಮದಿಯಾಗಿದೆ. ಮನೇಲಿ ಮೊಟ್ಟೆ ಖಾಲಿ ಆಗಿದೆ ಅಂತೆ, ಅವ್ನು ಬಡ್ಕೋತ ಒಂದು ಮೊಟ್ಟೆ ಅವ್ನಿಗಿಲ್ಲ ಅಂತ. ಒಂಚೂರು ಮೊಟ್ಟೆ ಹಾಕ್ಬಿಡೋಣ ಪಾಪ. ಚೂ ತಿನ್ಕೋ ರಾಮಿ, ತಿನ್ಕೋ. ಅಷ್ಟು ತಿನ್ನು ಫಸ್ಟ್. ನಾನು ಯೂಟ್ಯೂಬ್ ಗೇಮ್ ಆಡೋಕ್ಕೆ ಅಂತೇಳಿ ತೊಗೊಂಬಂದಿರೋದು. ನೋಡಿ ರಾಣಿ ಹೆಂಗ್ ಮಾಡಿದಾಳೆ. ರಾಣಿ ನಮಗೆ ಡೆಲ್ಲಿಲಿ ಒಬ್ಬರು ಇವ್ರು ಸಿಕ್ಕಿದ್ರು ಪ್ಯಾರಾಗ್ಲೈಡಿಂಗ್ ಮಾಡಬೇಕಾದ್ರೆ. ನೀವು ಈ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅವರು ಈಗ ಬೆಂಗಳೂರಲ್ಲಿ ಇದ್ದಾರಂತೆ. ನಿನ್ನೆನೇ ಹೇಳಿದ್ರು ಬೆಂಗಳೂರಲ್ಲಿದ್ದೀನಿ, ಬಂದಮೇಲೆ ಮೀಟ್ ಮಾಡಿ ಅಂತ. ಸೊ ಅವರು ನಾಳೆವರೆಗೂ ಇರ್ತೀನಿ, ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ, ನಾನು ಇಷ್ಟೊತ್ತಿಗೆ ಹೋಗಬೇಕಿತ್ತು, ಬರಲೇಬೇಕು, ಮೀಟ್ ಮಾಡಬೇಕು ಅಂತೆಲ್ಲ ಈಗ ಹೇಳಿದ್ರು. ಸೊ ನನಗೋಸ್ಕರ ಪಾಪ ವೆಯ್ಟ್ ಮಾಡ್ತಿದ್ದಾರೆ. ನಾನು ಬರ್ತೀನಿ ಅಂತ ಹೇಳಿಬಿಟ್ಟಿದ್ದೆ. ಸೊ ಈಗ ಹೋಗ್ತಾ ಇದ್ದೀನಿ.
आपका व्लॉग आएगा इंस्टाग्राम पे ಕಜ್ಜಾಯ ತಿನ್ಸೋಣ. ನಮ್ಮ ಅಮ್ಮ ದೀಪಾವಳಿಗೆ ಯಾರೋ ಕೊಟ್ಟಿದ್ರಂತೆ, ಕೇಕೆ ಬೈಕ್ ಕೊಟ್ಟಿಲ್ಲ, ಫ್ರೆಂಡ್ ಕೊಟ್ಟಿದ್ದು. ಫ್ರೆಂಡ್ ಕೊಟ್ಟಿರೋದು ಕೇಕೆ ಬೈಕ್ ಕೊಡ್ತಾ ಇದ್ದಾರೆ. ವ್ಲಾಗ್ ಮೇ ಹೋಗ್ಯಾ ಡೈರೆಕ್ಟಾಗಿ ಹೋದ್ವಿ ಲೊಕೇಶನ್ಗೆ. ಅವರು ಅಲ್ಲಿ ಹೋದ್ಮೇಲೆ ಅವರೊಂದು ಪ್ಲೇಸಿಗೆ ಕರ್ಕೊಂಡು ಹೋದ್ರು, ಫ್ಯಾಕ್ಟ್ರಿ. ಅಲ್ಲಿಗೆ ಹೋದ್ಮೇಲೆ ಅವರು ಒಳಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಸದ್ಯಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಅವ್ರನ್ನ ಪಿಕ್ ಮಾಡಿಕೊಂಡು ವಾಪಸ್ ನಮ್ಮ ಮನೆಗೆ ಬಂದ್ವಿ. ಈಗ ನನ್ನ ತಮ್ಮ ರೂಮಲ್ಲಿ ಮಲ್ಕೊಂಡಿದ್ದಾರೆ. ಅವರು ಏರ್ಪೋರ್ಟ್ ಹತ್ರ ಯಾವ್ದಾದ್ರು ಒಂದು ಹೋಟೆಲ್ ಇದ್ದರೆ ಹುಡುಕೊಡಿ, ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿದ್ರು. ನಾನು ಮತ್ತೆ ಈ ಟೈಮಲ್ಲಿ ಏರ್ಪೋರ್ಟ್ ಹತ್ರ ಎಲ್ಲ ಇದು ಹೋಟ್ಲ್ ಹುಡ್ಕೋದು ಕಷ್ಟ ಆಗುತ್ತೆ. ಇಲ್ಲಿ ಮಲ್ಕೊಳ್ಳಿ, ಬೆಳಗ್ಗೆ 6 ಗಂಟೆಗೆ ಬೇಕಾದ್ರೆ ಟಿಕೆಟ್ ಮಾಡಿಕೊಡ್ತೀನಿ. ಅವರು 6 ಗಂಟೆ ಅಷ್ಟರಲ್ಲಿ ಅಲ್ಲಿ ಏರ್ಪೋರ್ಟಲ್ಲಿ ಇರಬೇಕು. ಸೊ ಇಟ್ಸ್ ಲೈಕ್ ಅವ್ರು 3 ಗಂಟೆಗೆ ಎದ್ದು ಹೋಗಬೇಕು. ಇಲ್ಲೇ ನಮ್ಮ ಮನೇಲಿ ಇರಬೇಕಿದ್ರೆ ಸಾಯಿಲ್ ರೂಮಲ್ಲಿ ಮಲ್ಕೊಂಡಿರಿ, ಬೆಳಗ್ಗೆ ಒಂದು ಕ್ಯಾಬ್ ಮಾಡಿಕೊಡ್ತೀನಿ, ಹೊರಟುಬಿಡಿ ಅಂತ ಹೇಳಿದ್ದೀನಿ. ಐ ಆಮ್ ರಿಯಲಿ ಹ್ಯಾಪಿ ಸ್ಲೀಪಿಂಗ್ ಇನ್ ಮೈ ರೂಮ್ ಆನ್ ಮೈ ಬೆಡ್. ಆ ನೆಮ್ಮದಿನೇ ಬೇರೆ, ಆ ಸುಖನೇ ಬೇರೆ. ಟ್ರಸ್ಟ್ ಮಿ ಗೈಸ್, ನಿಮ್ಮ ಮನೆನೇ. मिलते हैं. इट वॉज नाइस मीटिंग यू. फिर से बैंगलोर आना. ओके, नहीं तो मैं दिल्ली आ जाऊँगा. आता हूँ. ओके, टेक केयर. 08 ಹಾಯ್, ಆರಾಮಾ? ನೀವು ಚೆನ್ನಾಗಿದ್ದೀರಾ? ಓ ಸೂಪರ್ ಸೂಪರ್. ಚಲೋ, ಟೇಕ್ ಕೇರ್, ಬಾಯ್, ಆಲ್ ದ ಬೆಸ್ಟ್, ಟೇಕ್ ಕೇರ್. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ಹಾಂ, ಎಲ್ಲ ಸೂಪರ್, ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಟೈಮು ಅವ್ರು ಆ್ಯಕ್ಚುಲಾಗಿ 3 ಗಂಟೆಗೆ ಹೊರಡಬೇಕಿತ್ತು. ಟೈಮ್ 4 ಗಂಟೆ. ನನಗೆ ಅವ್ರನ್ನ ಕೆಳಗೆ ಬಿಡೋಕೆ ಎದ್ದಿದ್ದೀನಿ. ಮತ್ತೆ ಹೋಗಿ ಮಲ್ಕೊಂಬಿಡ್ತೀನಿ. ಐ ಆಮ್ ಟಯರ್ಡ್. ಫ್ಲೈಟಲ್ಲಿ ಬಂದಿದ್ನಲ್ಲ, ಮೈ ಕೈ ಎಲ್ಲ ನೋವಿದೆ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟನ್